ಜನರಿಗೆ ಸ್ಮಾರ್ಟ್ ಮೀಟರಿಂದ ಏನೂ ಪ್ರಯೋಜನ ಆಗಲ್ಲ. ಯಾವ ಕಾನೂನು ಲೆಕ್ಕಿಸದೆ ಬೇಲಿನ ಎದ್ದು ಹೊಲ ಮೇಯುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರೋದು ನೋಡಿದ್ರೆ, ಒಂದು ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ತವ್ಯ ಪಾಲನೆ ನಾವು ಮಾಡ್ತೀವಿ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು, ಸರ್ಕಾರ ಈ ಕೂಡಲೇ ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು. ಇಂಧನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಗಂಭೀರವಾಗಿ ಆರೋಪ ಮಾಡಿದ್ರು. ನಾನೀಗ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಂಧನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರು, 9 ಸುಳ್ಳುಗಳನ್ನ ಹೇಳಿದ್ದಾರೆ ಅಂತ ಹೇಳಿದ್ರಿ ಸರ್. ಭಾಳ ಸ್ಪಷ್ಟವಾಗಿ ಸ್ಮಾರ್ಟ್ ಮೀಟರ್ ಕಡ್ಡಾಯನೇ ಕಾನೂನು ಪ್ರಕಾರ ಮಾಡೋಂಗಿಲ್ಲ. ರೇಟಿನ ವಿಚಾರದಲ್ಲಿ ದುಬಾರಿ ಮಾಡಿರುವಂಥದ್ದಾಗಲಿ, ಅಥವಾ KTPP ಆ್ಯಕ್ಟನ್ನ ಪಾಲನೆ ಮಾಡಿದ್ದೀನಿ ಅಂತ ಹೇಳಿದರು, KW4ನ ಪಾಲನೆ ಮಾಡಿದ್ದೀನಿ ಅಂತ ಹೇಳಿದರು. ಎಲ್ಲ ವಿಚಾರದಲ್ಲೂ ನೋಡಿದಾಗ ಎಲ್ಲೂ ಯಾವುದನ್ನು ಪಾಲನೆ ಮಾಡ್ದೇ ಬರೀ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಭಾಳ ಸ್ಪಷ್ಟವಾಗಿ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಅನುಕೂಲಕ್ಕಾಗಿ ಮಾಡ್ತಿದ್ದಾರೆ ಹೊರತು ಜನರ ಅನುಕೂಲ, ಜನರಿಗೆ ಸ್ಮಾರ್ಟ್ ಮೀಟರಿಂದ ಏನೂ ಪ್ರಯೋಜನ ಆಗಲ್ಲ. ಅಲ್ಲಿ ಒಂದಿಷ್ಟು ವಿರಳವಾಗಿ ಸ್ಮಾರ್ಟ್ ಮೀಟ್ರ್ ಹಾಕ್ಕೊಂಡ್ರೆ ಏನಾಗಲ್ಲ. ಹಾಗಾಗಿ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಸ್ಮಾರ್ಟ್ ಮೀಟ್ರನ್ನ ಅಳವಡಿಸ್ಕೊಂಡಾಗ ಮಾತ್ರ ಏನಾದ್ರು ಪ್ರಯೋಜನ ಆಗುತ್ತೆ. ಹಾಗಾಗಿ ಈ ರೀತಿ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಂಥ ಅಧಿಕಾರಿಗಳು, ಮಂತ್ರಿಯವರು, ಒಂದು ಕಾಂಗ್ರೆಸ್ ಸರ್ಕಾರ ಈ ರೀತಿ ನಡ್ಕೊಂಡ್ರೆ ಜನವಿರೋಧಿಯಾಗಿ ಯಾವ ಕಾನೂನು ಲೆಕ್ಕಿಸದೆ ಬೇಲಿನ ಎದ್ದು ಹೊಲ ಮೇಯುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರೋದು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ತಮ್ಮ ಲಾಭಕ್ಕಾಗಿ, ತಮ್ಮ ಭ್ರಷ್ಟಾಚಾರಕ್ಕಾಗಿ ಎಲ್ಲ ದಾಖಲೆ ಸಮೇತ ಎಲ್ಲವನ್ನೂ ತಿಳಿಸಿರುವಂಥದ್ದಿದೆ. ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಬಯಲಿಗೆ ಎಳೆಯುವಂಥದ್ದು. ಅವ್ರು ಹೇಳಿದ್ದೆಲ್ಲ ಸುಳ್ಳು, ಕಟ್ಟು ಸುಳ್ಳು, ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಿದ್ದಾರೆ. ಅದನ್ನೆಲ್ಲ ದಾಖಲೆಯ ಆಧಾರಿತವಾಗಿ ತಿಳಿಸುವಂಥದ್ದು ಮಾಡಿದ್ವಿ. ಹೈಕಮಾಂಡಿಗೆ ಏನಾದರೂ ದೂರನ್ನು ಸಲ್ಲಿಸ್ತಾ ಇದ್ದೀರಾ, ಹೇಗೆ ಸರ್? ಇಲ್ಲ, ಇದನ್ನು ಕಾನೂನಾತ್ಮಕವಾಗಿ ಮಾಡುವಂಥದ್ದು. ಇಲ್ಲಿ ರಾಜ್ಯದಲ್ಲಿರೋಂಥ ಸಂಬಂಧಪಟ್ಟ ಎಲ್ಲ ನಮ್ಮ ಹಿರಿಯರಿಗೆ ಎಲ್ಲರಿಗೂ ತಿಳಿಸಿ ಇದನ್ನು ಇನ್ನು ಮುಂದಿನ ಕಾನೂನು ಕ್ರಮಕ್ಕೆ ತೊಗೊಂಡೋಗ್ಲಿಕ್ಕೆ ಏನೆಲ್ಲ ಮಾಡಬೇಕಾಗಿದೆಯೋ ಕಾನೂನು ಕ್ರಮವನ್ನು ತೊಗೊಂಡು ಇದು ಕೊನೆ ತುದಿಯನ್ನು ಮುಟ್ಟಿಸುವಂಥದ್ದು. ಇದು ಯಾಕೆಂದರೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡುವಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ತುದಿ ಮುಟ್ಟಿಸುವಂಥದ್ದು ಬಾರಿ ಹೇಳಿದ್ದೀವಿ, ಡೆಡ್ಲೈನ್ ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಈ ರೀತಿ ಕಾನೂನು ಉಲ್ಲಂಘನೆ ಮಾಡ್ತಿದ್ವಿ, ತಿಳುವಳಿಕೆ ಮೂಡಿಸ್ಬೇಕಿತ್ತು, ತಪ್ಪಾಗ್ತಿದೆ ಅಂತ ತಿಳಿಸ್ಬೇಕಾಗಿತ್ತು, ಇವನ್ನೆಲ್ಲವನ್ನೂ ತಿಳಿಸಿದ್ವಿ. ಆದರೂ ಸಹ ಇವರು ರದ್ದು ಮಾಡ್ದೇನೆ ಈ ರೀತಿ ಮುಂದುವರ್ಸ್ಕೊಂಡು ಹೋಗಿ ನಾವು ಮಾಡ್ತಿರೋದೇ ಸರಿ ಅಂತ ಹೇಳ್ಕೊಂಡು ಹೋಗ್ತಿದ್ದಾರಲ್ಲ. ಹಾಗಾಗಿ ನಾವೇನು ಕಾನೂನಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳಾಗಿ, ಒಂದು ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ತವ್ಯ ಪಾಲನೆ ನಾವು ಮಾಡ್ತೀವಿ. ಓಕೆ ಸರ್, ಇನ್ನು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ BJP ಸದ್ದಾಗಿರುವಂಥದ್ದು ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಳ್ಳಿದೆ? ನಾಳೆಯಿಂದ ಪ್ರಾರಂಭ ಆದರೆ 15ನೇ ತಾರೀಕುವರೆಗೂ ಈ ಹೋರಾಟ ನಡೆಯುವಂಥದ್ದಿದೆ. ಹಗಲು ರಾತ್ರಿ ಅಹೋರಾತ್ರಿ ಧರಣ ಮತ್ತು ಜನಾಕ್ರೋಶ ಒಂದು ಕಾರ್ಯಕ್ರಮವನ್ನು ಹಾಕ್ತಿರುವಂಥದ್ದಿದೆ. ಸೊ ಒಟ್ಟಾರೆ ಈ ರಾಜ್ಯದ ಉದ್ದಗಲದಲ್ಲಿ ಈ ಕಾರ್ಯಕ್ರಮವನ್ನು ಜನರ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು, ಭಾಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು, ಸರ್ಕಾರ ಈ ಕೂಡಲೇ ತನ್ನ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳುವಂಥದ್ದು, ಜನರಿಗೆ ಅನುಕೂಲ ಮಾಡಿಕೊಡುವಂಥದ್ದು, ಎಲ್ಲ ಬೆಲೆ ಏರಿಕೆಗಳನ್ನು ಕಮ್ಮಿ ಮಾಡೋಂಥದ್ದು, ಜನ ವಿರೋಧಿ ನೀತಿಗಳನ್ನು ಏನು ತಂದಿದ್ದಾರೆ, 4% ರಿಸರ್ವೇಷನು, ಈ ಕಾನೂನುಗಳನ್ನು ಹಿಂದೆ ಪಡೆಯುವಂಥದ್ದಾಗಲಿ, ಅಥವಾ ಏನು SC/ST ಹಣವನ್ನು ದುರ್ಬಳಕೆ ಅಂದರೆ ಗ್ಯಾರಂಟಿಗೆ ಬಳಕೆ ಮಾಡ್ತಿರೋಂಥದ್ದು, ಇವನ್ನೆಲ್ಲವನ್ನು ತಪ್ಪುಗಳನ್ನು ಮಾಡ್ತಿರೋಂಥದ್ದನ್ನ ಸರಿಪಡಿಸುವಂಥ ಕೆಲಸಗಳನ್ನ ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.